ಸರ್ಕಾರ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ರೈತರು ಹೋರಾಟವನ್ನು ಕೈಬಿಟ್ಟಿದ್ದಾರೆ. ಆದರೆ ಇವತ್ತು ಬೆಳಗ್ಗೆ ರೈತರ ಹೋರಾಟಕ್ಕೆ ಕೆಲವು ಕಿಡಿಗೇಡಿಗಳು ಎಂಟ್ರಿ ಕೊಟ್ಟರು. ನಂತರ ಪೊಲೀಸರ ಮೇಲೆ ಕಲ್ಲು ತೂರಾಟವೂ ಕೂಡ ನಡೆದಿದೆ. ರೈತರ ಹೆಸರಿನಲ್ಲಿ ನಡೆದಿರುವಂತಹ ಈ ಕಲ್ಲು ತೂರಾಟದ ನಂತರ ಕಿಡಿಗೇಡಿಗಳನ್ನು ಬಂಧಿಸುವಂತಹ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಇವತ್ತಿಗೆ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರ ಹೋರಾಟ 9ನೇ ದಿನಕ್ಕೆ ಕಾಲಿಟ್ಟಿತ್ತು. ಪ್ರತಿದಿನವೂ ಹೋರಾಟಗಾರರ ಉತ್ಸಾಹ ಹೆಚ್ಚುತ್ತಲೇ ಸಾಗಿತ್ತು. ಸಾಗರೋಪಾದಿಯಲ್ಲಿ ರೈತರು ಗುರ್ಲಾಪುರದ ಕಡೆಗೆ ಹರಿದು ಬಂದಿದ್ರು. ನಿನ್ನೆಗಿಂತಲೂ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಜಮಾಯಿಸಿದ್ರು. ಇದರ ನಡುವೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಗಿಯಲ್ಲಿ ಕಲ್ಲು ತೂರಾಟ ನಡೆದಿತ್ತು. 10ಕ್ಕೂ ಹೆಚ್ಚು ವಾಹನಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿ ಹಾನಿ ಮಾಡಿದ್ದಾರೆ. ವಾಹನಗಳಿಗಷ್ಟೇ ಅಲ್ಲ, ಪೊಲೀಸರ ಮೇಲೂ ಮನಸ್ಸೋ ಇಚ್ಛೆ ಕಲ್ಲು ತೂರಿ ದುಷ್ಕೃತ್ಯ ಎಸಗಿದ್ರು. ಬೆಳಗಾವಿ ಪೊಲೀಸ್ ಎಸ್ಪಿ ಅವರ ಪ್ರಕಾರ ಕಲ್ಲು ತೂರಾಟ ಮಾಡಿದ್ದು ರೈತರು. ಪೊಲೀಸರು ಸುಮ್ಮನಿದ್ದರೂ ಕಲ್ಲು ತೂರಾಟ ನಡೆಸಿದ್ದರು ಎನ್ನುವುದನ್ನ ಎಸ್ಪಿ ಹೇಳಿದ್ರೆ, ರೈತ ಹೋರಾಟಗಾರರು ಮಾತ್ರ ಅಲ್ಲಿನ ಕಲ್ಲು ತೂರಾಟ ರೈತರಿಂದ ಆಗಿದ್ದು ಅಲ್ಲ ಎಂದಿದ್ದಾರೆ. ಹಲವಾರು ರೈತ ಬಾಂಧವರು ರಸ್ತೆ ತಡೆಯನ್ನ ಮಾಡ್ತಾ ಇದ್ರು. ತಡೆ ಮಾಡಿರೋದನ್ನ ತೆಗಿಲಿಕ್ಕೆ ಮನವಿ ಮಾಡ್ಕೋತಿರ್ಬೇಕಾದ್ರೆ ಏನೋ ಅಪಾರ್ಥ ಉಂಟಾಗಿ ಕೆಲವೊಂದಿಷ್ಟು ರೈತರು ಅವ್ರ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಸರ್, ನಾವು ಹೋರಾಟ ಮಾಡಿದ್ವಿ ಎಲ್ಲ ಹೊರಗಿನ ಜನ ಬಂದೈತ್ರಿ ಕಲ್ಲು ಹೋಗಿಕ್ಕೆ. ಇಲ್ಲಿ ರೈತರು ಯಾರು ಕಲ್ಲು ಹೋಗೋದಿಲ್ರಿ. ರಾಜಕೀಯ ಮಾಡೋ ಹೊರತಾಗಿ ರೈತರನ್ನಂತೂ ಯಾರು ಒಟ್ಟ ನೋಡೋದಿಲ್ರಿ. ಇದು ಶಾಂತ ರೀತಿ ನಡೆದಿತ್ತು. ಇದ್ರಾಗ ಏನೋ ಒಟ್ಟ ಪಿತೂರಿ ಆಗಿದ್ರಿ. ರೈತರು ಹೋರಾಟ ನಡೆಸುತ್ತಿರುವಾಗಲೇ ಕಲ್ಲು ತೂರಾಟ ನಡೆದಿದ್ದರಿಂದ ಹಾಗಿದ್ದರೆ ಈ ಕೃತ್ಯ ಎಸಗಿದ್ದು ಯಾರು ಎಂಬ ಪ್ರಶ್ನೆ ಎದ್ದಿದೆ. ಇಲ್ಲಿ ಕಲ್ಲು ತೂರಾಟ ನಡೆಸಿದವರ ಬಗ್ಗೆ ಹಲವು ವಿಡಿಯೋ ಸಾಕ್ಷಿಗಳಿವೆ. ರೈತರು ಏಕಾಏಕಿ ಹೆದ್ದಾರಿ ತಡೆಯಲು ಹೋಗಿರಲಿಲ್ಲ ಅನ್ನೋದಕ್ಕೂ ವಿಡಿಯೋ ಸಾಕ್ಷಿಗಳಿವೆ. ಪೊಲೀಸರ ಕಣ್ತಪ್ಪಿಸಿ ರೈತರ ಸೋಗಿನಲ್ಲಿ ಬಂದಿದ್ದ ಕೆಲವು ಕಿಡಿಗೇಡಿಗಳು ಹೆದ್ದಾರಿಯಲ್ಲಿ ದಾಂಧಲೆ ಎಬ್ಬಿಸಿ ವಾಹನಗಳನ್ನು ತಡೆದಿರುವುದು ಸ್ಪಷ್ಟವಿದೆ. ಇದರಿಂದಾಗಿಯೇ ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಬೆಳಗಾವಿಯ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ನಡೆಯುತ್ತಿದೆ. ದೊಡ್ಡ ಮಟ್ಟದ ಹೋರಾಟ ನಡೆಸಲು 48 ಕಿಲೋಮೀಟರ್ ದೂರದ ಹುಕ್ಕೇರಿಯಿಂದ ರೈತರು ಗುರ್ಲಾಪುರಕ್ಕೆ ಹೊರಟಿದ್ರು. ಹುತ್ತರಗಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಅದಕ್ಕಾಗಿ ರೈತರೆಲ್ಲ ಠಿಕಾಣಿ ಹೂಡಿದ್ರು. ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ರೈತರ ಹೋರಾಟಕ್ಕೆ ನೂರಾರು ನಿವೃತ್ತ ಸೈನಿಕರು ಬೆಂಬಲ ನೀಡಲು ಬಂದಿದ್ರು. ಜೈ ಜವಾನ್ ಜೈ ಕಿಸಾನ್ ಅಂತಾನೂ ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ರು. ಅದೇ ಜಾಗದಲ್ಲಿ ಮಧ್ಯಾಹ್ನದ ಊಟಕ್ಕೂ ತರಕಾರಿ ಸೊಪ್ಪು ಕತ್ತರಿಸ್ತಾ ಅನ್ನದಾತರು ಅಡುಗೆನೂ ಮಾಡುತ್ತಾ ಸಮಾಧಾನವಾಗೇ ಇದ್ರು. ಇನ್ನೊಂದು ಕಡೆ ಬಾರುಕೋಲು ಬೀಸುತ್ತಾ ಏನೇ ಬರಲಿ ಒಗ್ಗಟ್ಟಿರಲಿ ಅಂತ ತಮ್ಮ ಪಾಡಿಗೆ ತಾವಿದ್ರು. ರೈತರು ಹೆದ್ದಾರಿ ಪಕ್ಕದಲ್ಲಿ ನಡೆಸುತ್ತಿದ್ದ ಹೋರಾಟಕ್ಕೆ ಪೊಲೀಸರ ಎಂಟ್ರಿ ಆಯಿತು. ಹೆದ್ದಾರಿ ಪಕ್ಕದಲ್ಲಿ ಅಡುಗೆ ಮಾಡುತ್ತಿದ್ದ ಜಾಗಕ್ಕೆ ಬಂದು ಜಾಗ ಖಾಲಿ ಮಾಡಿಸೋಕೆ ಮುಂದಾದ್ರು. ಹೆದ್ದಾರಿಯನ್ನ ತಡೆಯದಿದ್ದರೂ ಹೆದ್ದಾರಿ ಪಕ್ಕದಲ್ಲಿ ತಮ್ಮ ಪಾಡಿಗಿದ್ದ ರೈತರಿಗೆ ಪೊಲೀಸರ ಕ್ರಮ ಸಿಟ್ಟು ತರಿಸಿತ್ತು. ಅನ್ನದಾತರು ಹೆದ್ದಾರಿ ಪಕ್ಕದಲ್ಲೇ ಧರಣಿ ಕೂತ್ರು. ಆಗ ಪೊಲೀಸರು ಹೆದ್ದಾರಿ ಬಂದ್ ಮಾಡೋಕೆ ಅವಕಾಶ ಕೊಡದೆ ಎಲ್ಲರನ್ನೂ ಬಲವಂತವಾಗಿ ಕಳಿಸಲು ಮುಂದಾದ್ರು. ಇದರಿಂದಾಗಿ ಪೊಲೀಸರ ವಿರುದ್ಧ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಲು ಶುರು ಮಾಡಿದ್ರು. ಇದರ ನಡುವೆ ಕೆಲವರು ಹೆದ್ದಾರಿಗೆ ಹೋಗಿ ವಾಹನಗಳನ್ನು ತಡೆದ್ರು. ಸರ್ಕಾರಿ ಬಸ್ಗಳನ್ನೂ ಅಡ್ಡಗಟ್ಟಿದ್ರು. ಮಹಿಳಾ ಹೋರಾಟಗಾರರು ಪೊಲೀಸರಿಗೆ ರೈತರನ್ನ ಮುಟ್ಟಬೇಡಿ, ತಳ್ಳಬೇಡಿ ಅಂತ ಜೋರು ಧ್ವನಿಯಲ್ಲೇ ಕೂಗತೊಡಗಿದ್ರು. ಇದರ ನಡುವೆ ಕೆಲ ರೈತರನ್ನ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾದ್ರು. ಯಾವಾಗ ರೈತರನ್ನ ಬಲವಂತವಾಗಿ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾದ್ರು ಆಗ ರೈತರು ಹೆದ್ದಾರಿಗೆ ನುಗ್ಗಿದ್ರು. ವಾಹನಗಳನ್ನು ತಡೆದು ವಾಪಸ್ ಕಳಿಸಿದ್ರು. ರೈತರು ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ಪ್ರತಿಭಟನೆ ಮಾಡುತ್ತಿರುವುದು ಈ ದೃಶ್ಯದಲ್ಲಿ ಕ್ಲೀನ್ ಆಗಿ ಕಾಣುತ್ತಿದೆ ನೋಡಿ. ಇನ್ನೊಂದು ಕಡೆ ಹೆದ್ದಾರಿಯನ್ನ ತಡೆದಿದ್ದು ಹಸಿರು ಶಾಲು ಹಾಕಿಕೊಳ್ಳದೇ ಇದ್ದ ಕಿಡಿಗೇಡಿಗಳು. ಹೆದ್ದಾರಿ ತಡೆದ ಕಿರಾತಕರನ್ನ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಿದ್ರು. ಯಾವಾಗ ವಾಹನಗಳನ್ನ ಅಡ್ಡಗಟ್ಟಿದ್ದವರನ್ನ ಪೊಲೀಸರು ಬಂಧಿಸಿದ್ರು ಆಗ ಇನ್ನಷ್ಟು ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲು ತೂರಿದ್ರು. ಅಚಾನಕ್ಕಾಗಿ ಕಲ್ಲು ತೂರಾಟ ಶುರುವಾಗಿದ್ದರಿಂದ ಪೊಲೀಸರು ಗಲಿಬಿಲಿಗೊಂಡಿದ್ರು. ಸ್ಥಳದಿಂದ ಎದ್ವೋ ಬಿದ್ವೋ ಅಂತ ಓಡಿ ಹೋಗಬೇಕಾಯಿತು.
ಇನ್ನೊಂದು ಕಡೆ ಕಿಡಿಗೇಡಿಗಳ ಗುಂಪು ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಸುತ್ತುವರೆದು ಗಲಾಟೆ ಮಾಡೋಕೆ ಶುರು ಮಾಡಿದ್ರು. ಕೊನೆಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಇದ್ದಕ್ಕಿದ್ದಂತೆ ಕಲ್ಲು ತೂರಾಟ ಜಾಸ್ತಿಯಾಗಿ ದಾಂಧಲೆ ಎಬ್ಬಿಸಿ ಕಿಡಿಗೇಡಿಗಳು ಅವಾಂತರ ಸೃಷ್ಟಿಸಿದ್ರು. ಈಗ ಪೊಲೀಸರು 30ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಕೊನೆಗೆ ರೈತ ಮುಖಂಡರನ್ನ ಸ್ಥಳಕ್ಕೆ ಕರೆಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದು, ಸಂಚು ಪಿತೂರಿ ಮಾಡಿದವರನ್ನ ಬಂಧಿಸ್ತೀವಿ, ಅಮಾಯಕರನ್ನ ಬಂಧಿಸಿದ್ರೆ ಅವರನ್ನೂ ವಿಚಾರಣೆ ನಡೆಸಿ ಬಿಟ್ಟು ಕಳಿಸ್ತೀವಿ ಅಂತ ಎಸ್ಪಿ ಭರವಸೆ ಕೊಟ್ಟಿದ್ದಾರೆ. ಯಾರು ಆ ಕಿಡಿಗೇಡಿಗಳು ಈ ರೀತಿ ಕಲ್ಲು ತೂರಾಟ ಮಾಡಿದಾರೆ ಅನ್ನೋದು ನಮಗೆ 100% ಪತ್ತೆ ಆಗುತ್ತೆ. ಈ ಒಳಸಂಚನ್ನ ಮತ್ತೆ ಪಿತೂರಿ ಮಾಡಿದವ್ರನ್ನ ನಾವು ಪತ್ತೆ ಹಚ್ತೀವಿ. ಏನಾರ ಇವತ್ತೇನು ಗಲಾಟೆ ಆಗೈತಿ, ಆ ಪೊಲೀಸರಿಗೆ ತೊಂದರೆ ಆಗೈತಿ, ಅದ್ರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಹೌದು, ಕಿಡಿಗೆ ಒಳಗಡೆ ಮಾಡಿದ್ದು ನಮ್ಮ ರೈತ ಹೋರಾಟಗಾರ ಯಾರೂ ಮಾಡಿಲ್ಲ. ಹುತ್ತರಿಗೆಯಲ್ಲಿ ಶಾಂತಿಯುತವಾಗಿ ನಡೆಯುತ್ತಿದ್ದ ರೈತರ ಹೋರಾಟಕ್ಕೆ ಕಿಚ್ಚು ಹಚ್ಚಿದ್ಯಾರು, ಕಲ್ಲು ತೂರಿದ್ಯಾರು, ಪೊಲೀಸರನ್ನೇ ಯಾಮಾರಿಸಿ ಹೋರಾಟದ ದಿಕ್ಕು ತಪ್ಪಿಸಲು ಪ್ರಯತ್ನಿಸಿದ್ಯಾರು ಎನ್ನುವುದು ಗೊತ್ತಾಗಬೇಕಿದೆ. ಇದರ ನಡುವೆ ಸರ್ಕಾರ ಕಬ್ಬು ಹೋರಾಟಗಾರರ ಹಕ್ಕೊತ್ತಾಯಕ್ಕೆ ತಲೆಬಾಗಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೇಡಿಕೆ ಇಟ್ಟಿದ್ದ ರೈತರು ಕೂಡ ಸರ್ಕಾರ 3,300 ರೂಪಾಯಿ ಕೊಡುವುದಾಗಿ ಘೋಷಣೆ ಮಾಡುತ್ತಿದ್ದಂತೆ ತಾವೂ ಒಪ್ಪಿಗೆ ಸೂಚಿಸಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಅಲ್ಲಿಗೆ ಕಬ್ಬು ಬೆಳೆಗಾರರ ಹೋರಾಟ ಸುಖಾಂತ್ಯ ಕಂಡಿದ್ದು, ಕಡೇ ದಿನ ಕಲ್ಲು ತೂರಾಟ ನಡೆಸಿದವರು ಯಾರು ಎನ್ನುವುದು ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.